ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ರಾಜ್ಯ ಬಿಜೆಪಿಯಲ್ಲಿ ನಾಯಕತ್ವದ ಬದಲಾವಣೆ ವಿಚಾರದ ಬೆನ್ನಲ್ಲೇ ಇದೀಗ ರಾಜ್ಯ ಬಿಜೆಪಿ ನಾಯಕರು ಆಕ್ಟಿವ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ರಾಜ್ಯ ಸರ್ಕಾರದ ವಿರುದ್ಧ ಸಾಲು ಸಾಲು ಹೋರಾಟಗಳನ್ನ ಮಾಡ್ಕೊಂಡು ಬರ್ತಾ ಇರುವಂತಹ ಬಿಜೆಪಿ ನಾಯಕರು ನಾ ಮುಂದು ತಾ ಮುಂದು ಅಂತ ಹೋರಾಟಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಹೌದು, ಈಗಾಗಲೇ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರ ನೇತೃತ್ವದಲ್ಲಿ ಧರ್ಮಸ್ಥಳದಲ್ಲಿ ಸಮಾವೇಶ ಕೂಡ ನಡೀತಾ ಇದೆ ಇವತ್ತು. ಅದೇ ರೀತಿಯಾಗಿ ಈ ಒಂದು ಸಮಾವೇಶದ ನಂತರ ದಸರಾ ಉದ್ಘಾಟನೆ ವಿಚಾರವಾಗಿ ಆಗ್ತಾ ಇರುವಂತಹ ವಿವಾದ ಏನಿದೆಯೋ ಈ ವಿಚಾರವಾಗೂ ಕೂಡ ಮತ್ತೊಂದು ಹೋರಾಟಕ್ಕೆ ರಾಜ್ಯ ಬಿಜೆಪಿ ನಾಯಕರು ಮುಂದಾಗಿರುವಂಥದ್ದು. ಅಂದ್ರೆ ಮೈಸೂರಿನಿಂದ ಅಂದ್ರೆ ಒಂದು ಏನು ಚಾಮುಂಡೇಶ್ವರಿ ಬೆಟ್ಟ ಏನಿದೆಯೋ, ಚಾಮುಂಡೇಶ್ವರಿ ದೇವಸ್ಥಾನದ ಬೆಟ್ಟ ಏನಿದೆಯೋ ಅಲ್ಲಿಂದ ಅಂದ್ರೆ ತಪ್ಪಲಿನಿಂದ ಬೆಟ್ಟದವರೆಗೆ ಪಾದಯಾತ್ರೆಯನ್ನು ಮಾಡೋದಕ್ಕೆ ಇದೀಗ ಬಿಜೆಪಿ ನಾಯಕರು ಮುಂದಾಗಿರುವಂಥದ್ದು. ಧರ್ಮಸ್ಥಳ ವಿಚಾರದಲ್ಲಿ ನೇತೃತ್ವವನ್ನು BY ವಿಜೇಂದ್ರ ಅವರು ವಹಿಸಿದ್ರೆ, ಇತ್ತ ಈ ಒಂದು ದಸರಾ ಉದ್ಘಾಟನೆ ವಿಚಾರ ಏನು ಮೈಸೂರು ಚಲೋ ಪಾದಯಾತ್ರೆ ಏನಿದೆಯೋ, ಈ ಒಂದು ಚಾಮುಂಡಿ ಬೆಟ್ಟ ಪಾದಯಾತ್ರೆ, ಈ ಒಂದು ನೇತೃತ್ವದನ್ನ ವಿಪಕ್ಷ ನಾಯಕರಾದಂತಹ R ಅಶೋಕ್ ವಹಿಸಿದ್ದಾರೆ. ಅದೇ ರೀತಿಯಾಗಿ R ಅಶೋಕ್ ಅನ್ನೋದಕ್ಕಿಂತ ಒಕ್ಕಲಿಗ ನಾಯಕರು ವಹಿಸಿರುವಂಥದ್ದು. ಹೌದು, ವಿಪಕ್ಷ ನಾಯಕ R ಅಶೋಕ್ಗೆ ಶಾಸಕರಾದಂತಹ ಮಾಜಿ DCM ಆದಂತಹ ಅಶ್ವಥ್ ನಾರಾಯಣ ಅವರು ಸಾಥ್ ಕೊಡ್ತಾ ಇದ್ದಾರೆ. ಸೊ ಹೀಗಾಗಿ ಒಕ್ಕಲಿಗ ನಾಯಕರು ಈ ಒಂದು ಹೋರಾಟದ ಯೋಜನೆಯನ್ನ ರೂಪಿಸ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಸಭೆಯಲ್ಲಿ ಲಭ್ಯ ಆಗ್ತಾ ಇರುವಂಥದ್ದು. ಅಂದ್ರೆ ಹಳೆ ಮೈಸೂರು ಭಾಗ ಅಂತ ನಾವು ನೋಡಿದ್ರೆ ಅದು ಒಕ್ಕಲಿಗ ಪ್ರಾಬಲ್ಯ ಇರುವಂಥದ್ದು. ಸೊ ಹೀಗಾಗಿ JDS ಜೊತೆ ಮೈತ್ರಿ ಮಾಡ್ಕೊಂಡಿದ್ರು ಕೂಡ JDS ನ ಬಿಟ್ಟು JDS ನ ಹೊರತುಪಡಿಸಿ ಬಿಜೆಪಿ ನಾಯಕರೇ ಪ್ರತ್ಯೇಕವಾಗಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಈ ಒಂದು ವಿಚಾರದಲ್ಲೂ ಕೂಡ ಹಳೆ ಮೈಸೂರು ಭಾಗ ಅಥವಾ ಮೈಸೂರು ಭಾಗ ಅಂತ ಬಂದ್ರೆ ಅಲ್ಲಿ JDS ನ ಪ್ರಾಬಲ್ಯ ಕೂಡ ಹೆಚ್ಚಾಗಿರುವಂಥದ್ದು. ಸೊ ಹೀಗಾಗಿ ಎಲ್ಲ ಒಂದ್ ಕಡೆ JDS ನ ಜೊತೆಗೂಡಿ ಕರ್ಕೊಂಡು ಹೋಗ್ತಾರ ಅನ್ನುವಂತಹ ಅನುಮಾನ ಸಹ ಇತ್ತು. ಆದ್ರೆ ಕೆಲ ನಾಯಕರು JDS ಜೊತೆ ಹೋಗೋದು ಬೇಡ, ನಮ್ಮ ಪಕ್ಷದ ಬಲವರ್ಧನೆಯನ್ನ ನಾವು ಮೈಸೂರು ಭಾಗದಲ್ಲಿ ಮಾಡೋಣ, ಹಿಂದುತ್ವ ಅನ್ನುವಂತಹ ಹೋರಾಟವನ್ನ ಇಟ್ಕೊಂಡು ಮಾಡೋಣ. ಯಾಕಂದ್ರೆ DK ಶಿವಕುಮಾರ್ ಈಗಾಗಲೇ ಹೇಳಿಕೆಯನ್ನ ಕೊಟ್ಟಿದ್ರು. ಅಂದ್ರೆ ಈ ಒಂದು ಚಾಮುಂಡಿ ಬೆಟ್ಟ, ಚಾಮುಂಡೇಶ್ವರಿ ದೇವಸ್ಥಾನ ಹಿಂದೂಗಳ ಸ್ವತ್ತಲ್ಲ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ರು. ಸೊ ಹೀಗಾಗಿ ಈ ಒಂದು ಹೇಳಿಕೆಯನ್ನೇ ಅಸ್ತ್ರವನ್ನಾಗಿಟ್ಟುಕೊಂಡು ಮೈಸೂರಿನಲ್ಲಿ ಹಿಂದುತ್ವದ ಹೋರಾಟ ಮಾಡೋದ್ರ ಮೂಲಕ, ಅದರಲ್ಲೂ ಒಕ್ಕಲಿಗ ನಾಯಕರು ನೇತೃತ್ವ ವಹಿಸಿ ಯೋಜನೆ ರೂಪಿಸಿದ್ರೆ ಈ ಒಂದು ಹೋರಾಟದ ಯೋಜನೆಯನ್ನ ಒಕ್ಕಲಿಗ ಪ್ರಾಬಲ್ಯ ಏನಿದೆಯೋ ಮತ್ತಷ್ಟು ಹೆಚ್ಚು ಮಾಡ್ಕೊಳ್ಬಹುದು. ಆ ಒಂದು ಅಡ್ವಾಂಟೇಜ್ ನ ಬಿಜೆಪಿ ಅವರು ಪಡ್ಕೊಳ್ಬಹುದು ಅನ್ನುವಂಥದ್ದು ಇದೀಗ ಬಿಜೆಪಿ ನಾಯಕರ ಚಿಂತನೆ ಆಗಿರುವಂಥದ್ದು. ಸೊ ಹೀಗಾಗಿ ಈ ಒಂದು ಮೈಸೂರು ಪಾದಯಾತ್ರೆ ಏನಿದೆಯೋ ಅಂದ್ರೆ ಚಾಮುಂಡಿ ಬೆಟ್ಟಕ್ಕೆ ಇರುವಂತಹ ಪಾದಯಾತ್ರೆಯನ್ನ ಸಾಕಷ್ಟು ಆಸಕ್ತಿ ವಹಿಸ್ತಾ ಇದ್ದಾರೆ ವಿಪಕ್ಷ ನಾಯಕರಾದಂತಹ R ಅಶೋಕ್. ಈಗಾಗಲೇ ಕೊಂಚ ಮಟ್ಟಿಗೆ ಆ ಭಾಗದ ಶಾಸಕರು, ಅದೇ ರೀತಿಯಾಗಿ ಆ ಭಾಗದ ಕೆಲ ನಾಯಕರ ಜೊತೆ ಈಗಾಗಲೇ ಚರ್ಚೆನ ಕೂಡ ನಡೆಸಿದ್ದಾರಂತೆ. ಇದರ ಜೊತೆಗೆ ಧರ್ಮಸ್ಥಳದ ಸಮಾವೇಶ ನಂತರ ಇನ್ನೇನು ಧರ್ಮಸ್ಥಳದ ಸಮಾವೇಶ ಕೂಡ ಮುಗಿತಾ ಬಂತು. ಈ ಒಂದು ಸಮಾವೇಶದ ನಂತರ ಈ ಒಂದು ಹೋರಾಟದ ಬಗ್ಗೆ ಚರ್ಚೆ ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಯಾವ್ಯಾವ ರೀತಿಯಾಗಿ ಹೋರಾಟವನ್ನ ರೂಪಿಸಬೇಕು, ಯಾವ ರೀತಿಯಾಗಿ ಧರ್ಮಸ್ಥಳ ಸಮಾವೇಶ ಯಶಸ್ವಿ ಆಯ್ತೋ ಅದೇ ರೀತಿಯಾಗಿ ಈ ಒಂದು ಪಾದಯಾತ್ರೆಯನ್ನು ಕೂಡ ಯಶಸ್ವಿಗೊಳಿಸಬೇಕು ಅನ್ನುವಂತಹ ಹೋರಾಟದ ಬಗ್ಗೆ ಚರ್ಚೆ ಕೂಡ ಈಗಾಗಲೇ ಬಿಜೆಪಿ ನಾಯಕರು ನಡೆಸೋದಕ್ಕೆ ಸಿದ್ಧರಾಗಿದ್ದಾರೆ ಅಂತಾನೆ ಹೇಳ್ಬೋದು. ನೋಡೋಣ, ಬಿಜೆಪಿಗೆ ಸಾಲು ಸಾಲು ಅಸ್ತ್ರಗಳನ್ನ ಕಾಂಗ್ರೆಸ್ ಸರ್ಕಾರ ಕೊಡ್ತಾ, ಅದರಲ್ಲೂ ಹಿಂದುತ್ವದ ಅಸ್ತ್ರವನ್ನ ಕಾಂಗ್ರೆಸ್ ಸರ್ಕಾರ ಬಿಜೆಪಿಗೆ ಕೊಡ್ತಾ ಇದೆ. ಅದೇ ರೀತಿಯಾಗಿ ಬಿಜೆಪಿ ನಾಯಕರು ಕೂಡ ಅದನ್ನ ಸದುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಯಾವ ರೀತಿಯಾಗಿ ಹೋರಾಟವನ್ನ ಮಾಡ್ತಾರೆ ಅನ್ನೋದು ಕೂಡ ಮುಂದಿನ ದಿನಗಳಲ್ಲಿ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ವಿನಯ್ ಜೊತೆ ಕವನ ಶಿವಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.